ಶಾಸಕರಿಗೆ ಇವ್ರು ಏನ್ ಮಾಡ್ಯಾರಪ್ಪ ಅಂದ್ರೆ ಏನೋ ಬೆದರಿಕೆ ಹಾಕ್ಯಾರ ಗೊತ್ತಿಲ್ಲ. ನಾನು ನಮ್ಮ ಶಾಸಕರಿಗೆ ಇಚ್ಛೆ ಪಡ್ತೀನಿ, ನಿಮ್ಮಿಂದ ಸರ್ಕಾರ ಚೆನ್ನಾಗೈತಿ, ನಿಮಗೆ ಈ ಸಮಾಜ ಬಗ್ಗೆ ಕಳಕಳಿ, ಈ ಸಮಾಜ ಬಗ್ಗೆ ಗೌರವ, ಈ ಜನ ನಿಮಗೆ ಓಟಾಗಿ ಗೆಲ್ಸ್ಯಾರಲ್ಲ, ಆ ಕೃತಜ್ಞತೆ ಇರೋದಾದ್ರಪ್ಪ ಅಂದ್ರೆ ನೇರವಾಗಿ ಮುಖ್ಯಮಂತ್ರಿ ಬಳಿಗೆ ಹೋಗಿ ಮಾತಾಡ್ರಿ. ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಸಹ ಬೆಂಗಳೂರು ಅರಮನೆ ಮೈದಾನವನ್ನ ಕೊಡಬಾರ್ದು ವಿಚಾರ ಮಾಡಿದಾಗ ಇಡೀ ನಮ್ಮ ಸಮಾಜ ಶಾಸಕ ಒಗ್ಗಟ್ಟಾಗಿ ಅಂದಿನ ಉಪಮುಖ್ಯಮಂತ್ರಿ ಅಂತಿನ ಗೃಹ ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಮೂಲಕವಾಗಿ ಯಡಿಯೂರಪ್ಪನ ಮನವೊಲಿಸಿ 10 ಲಕ್ಷ ಜನರನ್ನ ಸೇರ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅಪ್ ಟು ವಿಜಯಪುರ ಹಿಡ್ಕೊಂಡು ಬೆಂಗಳೂರುವರೆಗೆ ಬರುವಂತ ಎಲ್ಲ ವಾಹನಗಳನ್ನ 0 ಟ್ರಾಫಿಕ್ ಅವಕಾಶ ಮಾಡಿಕೊಟ್ರು. ಮತ್ತೆ ಅವತ್ತಿನ ಸರ್ಕಾರಕ್ಕೆ, ಆ ಸರ್ಕಾರಗಳಿಗೆ, ಆ ಶಾಸಕರುಗಳಿಗೆ ಮುಖ್ಯಮಂತ್ರಿ ಹೇಳುವಂತ ಅಧಿಕಾರ ಇರಬೇಕಾದ್ರೆ, ಮುಖ್ಯಮಂತ್ರಿ ಮನವೊಲಿಸುವಂತ ಅನುಕೂಲ ಇರಬೇಕಾದ್ರೆ ನೀವ್ ಯಾಕೆ ಸುಮ್ ಕುತ್ಕೊಂಡಿದ್ರಿ? 12 ಜನ ಶಾಸಕರಿದ್ದೀರಿ, ನಿಮಗೆ ಈಗೇನೋ ಖುಷಿ ಆಗ್ಬೋದು, ಈಗ ನಿಮ್ಗೆ ಸಂತೋಷ ಆಗ್ಬೋದು, ನಮಗೆ ಅನುದಾನ ಕೊಡ್ತಾರೆ, ನಮಗೆ ಮುಂದೆ ಏನಾದ್ರು ಮಾಡ್ತಾರೆ ಅಂತ ಭ್ರಮೆಗಿರ್ಬೋದು. ಅದು ಇತಿಹಾಸ ಪುಟದಲ್ಲಿ ಇಂಥ ಒಂದು ದೊಡ್ಡ ಹೋರಾಟವನ್ನ ಸರ್ಕಾರ ಹತ್ತಿಕ್ಕುವಂತ ಸಂದರ್ಭದಲ್ಲಿ ನೀವೆಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ದೀರಿ ಅಂತೇಳಿ ಜನ ನಿಮ್ಮನ್ನ ಶಪಿಸುವಂತ ಕಾಲ ಬರುತ್ತೆ. ಪಂಚಮಸಾಲಿಗಳ ಖಂಡಿತವಾಗಿ ಏನು ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ರೀತಿ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ಈ ಜನಾಂಗದ ರೈತರ ಕಣ್ಣೀರಿನ ಶಾಪ ನಿಮ್ಮ ತಟ್ಟದೆ ಬಿಡೋದಿಲ್ಲ ಎನ್ನುವಂತ ಎಚ್ಚರಿಕೆ ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಲ್ರಿ, ಇದು ನಾವು ಹೋರಾಟ, ನನಗೆ ನಂಬಿಕೆ ಐತಿ, ವಿಶ್ವಾಸ ಐತಿ. ಮರಾಠ ಸಮಾಜ ಹೋರಾಟ ನನ್ನ ಮುಂದೆ ಕಣ್ಣೆದುರುಗೈತಿ. ಅವ್ರ 10 ವರ್ಷದ ಹೋರಾಟ, ಅವ್ರದೇ ಸರ್ಕಾರ ಇತ್ತು, ಅವ್ರದೇ ಮುಖ್ಯಮಂತ್ರಿ ಇದ್ರು, 10 ವರ್ಷದ ಹೋರಾಟ ಮೇಲೆ 10% ಪಡ್ಕೊಂಡಾರೆ. ನನಗೆ ವಿಶ್ವಾಸ ಐತಿ ನಮ್ಮ ಸಮಾಜ ಹೋರಾಟ 3 ವರ್ಷದ ಹೋರಾಟ, ಇನ್ನೂ ನಮಗೆ ವಿಶ್ವಾಸ ಐತಿ ಕೊಟ್ಟೆ ಕೊಡ್ತಾರೆ ಅಂತೇಳಿ. ಕೊನೆಗೆ ಈ ಮುಖ್ಯಮಂತ್ರಿಗಳ ಮನಸ್ಸೇ ಕರಗೋದು, ಹೇಳಕ್ಕಾಗಲ್ಲ. ಈ ಮುಖ್ಯಮಂತ್ರಿ ಹೆಂಗೆ ರಾಯಣ್ಣನ ಮನಸ್ಸು ಕರೆಗೆ ಚೆನ್ನಮ್ಮನ ಸಂಸ್ಥಾನ ಉಳಿಸಿದ್ರು, ರಾಯಣ್ಣನ ಸ್ವರೂಪವಾಗಿರುತ್ತೆ ಸಿದ್ದರಾಮಯ್ಯನವ್ರ ಮನಸ್ಸು ಕರಿಗೆ ಚೆನ್ನಮ್ಮನ ಮಕ್ಕಳಿಗೆ ನ್ಯಾಯ ಕೊಡ್ಬೋದು. ಆ ಶಕ್ತಿನ ಭಗವಂತ ನಮ್ಮ ಮುಖ್ಯಮಂತ್ರಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಅಲ್ಲ, ಅದಕ್ಕೆ ನೋಡ್ರಿ, ಕಾರ್ಗಳು ಬಿಡ್ತೀವಪ್ಪ ಅಂದ್ರೆ ಕಾರ್ ಶ್ರೀಮಂತರು ಬರ್ತಾರೆ, ಬಡ ಜನರು ಬರಬಾರ್ದು, ಜನಸಾಮಾನ್ಯರು ಬರಬಾರ್ದು. ಯಾಕಂದ್ರೆ ಹೋರಾಟ ಮಾಡಾರೆ ಕೂಲಿ ಕಾರು ಶ್ರೀಸಾಮಾನ್ಯ ಜನರು, ಅವ್ರಿಗೆ ಏನ್ ದೊಡ್ಡ ತೆಲಿ ಹೋಗಿತ್ತಪ್ಪ ಅಂದ್ರೆ ವಕೀಲರ ಮುಂದಾಳತ ಹಾಕ್ಬಿಟ್ಟೇವಲ್ಲ, ಅದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಿ. ವಕೀಲರ ಮುಂದಾಳತಕ್ಕೆ ಹೆಂಗಪ್ಪ ವಕೀಲರನ್ನ ಹೆಂಗ್ ಮುಟ್ಟೋದು, ಹೆಂಗ್ ಅವ್ರು ಟಚ್ ಮಾಡೋದು ಅಂತೇಳಿ ಆ ಉದ್ದೇಶಕ್ಕೋಸ್ಕರ ಹೆಂಗಾರು ಮಾಡಿ ಅವ್ರನ್ನ ಎದುರಿಸಿ ಬೆದರಿಸಿ ಒಟ್ಟಾರೆ ಬಂದ್ ಮಾಡ್ಬೇಕು. ಒಟ್ಟಾರೆ ಲಿಂಗಾಯತರ ಶಕ್ತಿಯನ್ನ ವೀಕ್ ಮಾಡುವಂತ ತಂತ್ರಗಾರಿಕೆ. ಅವ್ರು ಏನ್ ತಿಳ್ಕೊಂಡಿದ್ರು, ಲಿಂಗಾಯತರು ಏನು ಹೋರಾಟ ಮಾಡಲ್ ಬಿಡುವರು, ನಾವ್ ಎದುರ್ತಾರೆ, ನಾವೇನು ಅನ್ಕಂತಾರೆ, ನಮ್ಮ ಮತಗಳನ್ನು ತೋರಿಸಿ ಎದುರಿಸ್ಬೋದು ಅಂತ ತಿಳ್ಕೊಂಡಿದ್ರು. ಯಾವಾಗ ಲಿಂಗಾಯತ ಶಕ್ತಿ ವಿಧಾನಸೌಧಕ್ಕೆ ಬರ್ತ ಅನ್ಕೊಳ್ಳೇನೆ ಅವ್ರಿಗೊಂದು ರೀತಿ ದೊಡ್ಡ ಚಿಂತೆಗೈತಿ. ಇವತ್ತು ಹೋರಾಟ ಮಾಡೋಕೆ ರೆಡಿ ಆಗ್ಯಾರಪ್ಪ ಅಂತಂದ್ರೆ ಶತಮಾನಗಳ ನಂತರದಲ್ಲಿ ಇದುವರೆಗೂ ಆ ಸರ್ಕಾರಗಳು ಲಿಂಗಾಯತರ ಹೋರಾಟವನ್ನು ಹತ್ತಿಕ್ಕುವಂತ, ಲಿಂಗಾಯತರ ವಾಯಸ್ಸನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡಿದ್ರು. ಇವತ್ತು ಅವ್ರು ಏನೇ ಹತ್ತಿಕ್ಕುವಂತ ತಂತ್ರಗಾರಿಕೆ ಮಾಡಿದ್ರೆ ಮೆಟ್ಟಿ ನಿಂತ ಹೋರಾಟ ಮಾಡಕತ್ತವಲ್ಲ, ಆ ಹೋರಾಟವನ್ನು ಹಿಂಗಾದ ಹತ್ತಿಕ್ಕುವಂತ ಷಡ್ಯಂತ್ರ ಮಾಡಕತ್ತ ಸರ್ಕಾರ. ಇಲ್ಲ ನೋಡ್ರಿ, ಅವ್ರು ಏನು ಸಚಿವರು ಶಾಸಕ ಏನಾಗೈತಿ, ನಮ್ಮ ಸಚಿವರಿಗೆ ಆ ಹಳೆ ಮೈಸೂರು ಭಾಗದಿಂದ ಬರುವಂತ ಶಾಸಕರು ಮನೆ ಕರ್ಕೊಂಡು ಹೋಗೋದು, ಚಾ ಕುಡಿಸೋದು, ಫ್ಲೆಕ್ಸ್ ಹಾಕೋದು, ತಿಂಡಿ ತಿನ್ಸೋದು, ಟೂರ್ ಕರ್ಕೊಂಡು ಹೋಗೋದು, ಇದೇ ಆಗೈತಿ ನೋಡಿ. ಎಲ್ಲ ಬ್ಯಾನರ್ ಹಾಕಿರಲ್ಲ, ಅವ್ರಿಗೆ ನಾಚಿಕ್ ಬರ್ಬೇಕು. ಪಂಚಮಸಾಲಿ ಹೋರಾಟಗಾರರಿಗೆ ಸ್ವಾಗತ ಅಂತ ಒಂದು ಬ್ಯಾನರ್ ಇಲ್ಲ, ಎಲ್ಲಾ ತಮ್ಮ ಮುಖ್ಯಮಂತ್ರಿಗಳ ಬ್ಯಾನರು, ಉಪಮುಖ್ಯಮಂತ್ರಿ ಬ್ಯಾನರು, ತಮ್ಮ ಸಚಿವ ಬ್ಯಾನರ್ ಹಾಕಿ ಏನು ಒಳ್ಳೊಳ್ಳೆ ಫೋಜ್ ಕೊಟ್ಟಾರ. ನಾಚಿಕ್ ಬರ್ಬೇಕು. ನಿಮ್ಗೆ ಒಬ್ಬರದಾರು ಶಾಸಕರು ಬ್ಯಾನರ್ ಹಾಕ್ತಾರ ಆ ಭಾಗದವರು, ನಿಮ್ಗೆ ಒಬ್ಬರಿಗಾರ ಮನೆ ಕರೆದು ಚಾ ಕೊಡಿಸ್ತಾರ. ಎಂತ ಹುಚ್ಚಿದಿರಿ ನೀವು? ಅವ್ರು ರೆಡ್ ಕಾರ್ಪೆಟ್ ಆಗಿ ಆಸೆ ತೋರಿಸಿ ಚಾ ಕೊಡಿಸಿ ಜೋಗ್ ಫಾಲ್ಸ್ ತೋರಿಸೋದು, ಗೋಕಾಕ್ ಫಾಲ್ಸ್ ತೋರಿಸೋದು, ಕೊಲ್ಲಾಪುರ ಲಕ್ಷ್ಮಿ ತೋರಿಸೋದು ಮಾಡ್ತಿದಿಲ್ಲ. ನೀವು ಪ್ರಶ್ನೆ ಕೇಳ್ರಿ, ನಮ್ಮ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಅನ್ಯಾಯ ಆಗೈತಿ, ಮಾದಾಯಿಗೆ ಇನ್ನೂ ಏನು ನ್ಯಾಯ ಸಿಕ್ಕಿಲ್ಲ, ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗಿಲ್ಲ, ಪಂಚಮಸಾಲಿ ಹೋರಾಟ ನ್ಯಾಯ ಸಿಕ್ಕಿಲ್ಲ. ಇದ್ರ ಬಗ್ಗೆ ಮಾತಾಡಿ ಕೇಳ್ಬಿಟ್ಟು ನೀವೇ ಅವ್ರ ಹತ್ತಗಂಬಳಿ ಆಗ್ತಿರಪ್ಪ. ನೀವ್ ಹೆಂಗ್ ಅವ್ರು ನೊಂದ್ಕೊಂಡು ನಿಮ್ಮ ಅಕ್ಕನ ಕೇಳ್ತೀರಿ? ಆ ದೃಷ್ಟಿಯಿಂದ ಆ ಶಾಸಕರಿಗೆ ಕೇವಲ ಹಳೆ ಮೈಸೂರು ಬರುವಂತ ಅವ್ರ ಸ್ನೇಹಿತರನ್ನ, ಅವ್ರ ಪಕ್ಷದ ಮುಖಂಡರಿಗೆ ಮನೆ ಕರೆಸಿ ಊಟ ಮಾಡಿಸೋದು, ಪೆಂಡಾಲ್ ಹಾಕ್ಸೋದು, ಇದ್ರ ಕಡೆ ಗಮನ ಐತಿ ಹೊರತು 10 ದಿನಗಳ ಕಾಲ ನಮ್ಮ ಜನರ ಪ್ರಶ್ನೆ ಕೇಳುವಂತ ಪ್ರಯತ್ನವನ್ನ ಎಲ್ಲೋ ಪುಣ್ಯತ್ ಒಬ್ರಿಬ್ರು ಅಂತವ್ರು ಮಾಡ್ಬೋದು. ಉಳಿದವ್ರ ಬುಷ್ಟಿ ಏನ ಬರೀ ಇವ್ರಿಗೆ ಟೂರಿಗೆ ಅಂತ ಬರ್ತಾರೆ, ಇವ್ರಿಗೆ ಕರ್ಕೊಂಡು ಸುತ್ತಮುತ್ತ ಸೈಡ್ ಸೀನ್ ತೋರಿಸೋದು, ಊಟ ಮಾಡಿ ಕಳ್ಸೋದು, ಅಂತ ಲೆಕ್ಕ ನಮ್ಮವ್ರು ಸೇರ್ಕೊಂಡ್ಬಿಟ್ಟಾರೆ. ಅದು ಬಹಳ ಬೇಜಾರು. ಈಗ ನಮ್ಮ ಎಲ್ಲಾ ಶಾಸಕರಿಗೆ ಈ ಮೂಲಕ ಇಚ್ಛೆ ಪಡ್ತೀನಿ, ನಿಮ್ಮ ಎಲ್ಲಾ ನಮ್ಮ ಪಂಚಮಸಾಲಿ ಜನಾಂಗದ ಶಾಸಕರು 10ನೇ ಕಡೆ ಒಂದು ಹೋರಾಟಕ್ಕೆ ಕಡ್ಡಾಯವೇ ನೀವು ಆಚರಿಸಬೇಕು. ನೀವೇನಾದ್ರೂ ಯಾವ್ದಾರ ಮಾತು ತಿಳ್ಕೊಂಡು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಮುಂದೆ ಜನ ನಿಮ್ಮನ್ನ, ನೀವ್ ಹೆಂಗೆ ಜನರನ್ನ ಹೋರಾಟವನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರಿ, ನೀವು ಅವ್ರ ಮನೆಗೆ ಓಟ್ ಕೇಳಕ್ ಹೋದಾಗ ನಿಮ್ಮನ್ನ ನೋಡಿ ಜನ ತಪ್ಪಿಸ್ಕೊಳ್ಳೋ ಕಾಲ ಬರುತ್ತೆ. ಆ ದೃಷ್ಟಿಯಿಂದ ನಿಮ್ಮ ಮೇಲೆ ಗೌರವ ಇಟ್ಟ ನಂಬಿಕೆ ಇಟ್ಟಿದ್ದಾರೆ.
ಎಲ್ಲ 20 ಜನ ಪಂಚಮಸಾಲಿ ಶಾಸಕರು, ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಜೆಡಿಎಸ್ ಇರಲಿ, ಎಲ್ಲರೂ ಕಂಪಲ್ಸರಿ ನಾಳೆ ಹೋರಾಟಕ್ಕೆ ಬರಬೇಕು. ಮಾಜಿಗಳೇನು ಮನೆ ಕುಂತಿರಲ್ಲ, ನೀವು ಸಹ ಹೋರಾಟಕ್ಕೆ ಬರಬೇಕು, ಬಂದು ಭಾಗವಹಿಸಿ ಬೆಂಬಲ ಕೊಡಬೇಕು. ಇಲ್ಲದೆ ಹೋದ್ರೆ ಜನರ ಮನಸ್ಸಿನಿಂದ ದೂರ ಹೋಗುವಂತ ಕಾಲ ಸನ್ನಿಹಿತ ಬರುತ್ತೆ ಅನ್ನುವಂತ ಎಚ್ಚರಿಕೆ ಮಾತನ್ನ ನಮ್ಮೆಲ್ಲಾ ಶಾಸಕರು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಈಗ ನೋಡ್ರಿ, ನಮ್ಮ ಹೋರಾಟವನ್ನು ಇದೇ ರೀತಿ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ, ವಿಧಾನಸೌಧದ ಕಾರ್ಯಕ್ರಮಕ್ಕೂ ನಮ್ಮ ಸಮಾವೇಶಕ್ಕೂ ತೊಂದರೆ ಕೊಡೋ ಪ್ರಯತ್ನ ಮಾಡಿದ್ರೆ, ನಾ ಜನರ ಜೊತೆಗೆ ಸಾಧ್ಯವಾದ್ರೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಕ್ಕೂ ನಾ ಸಿದ್ಧರಿದ್ದೀವಿ. ಗೇಟ್ ಬಂದ್ರೆ ಕೊಡ್ತೀವಿ. ಏನೋ ಹಿಂಗ ತೊಂದರೆ ಕೊಟ್ರು, ಹಿಂಗ ಅನ್ಯಾಯ ಮಾಡೋ ಪ್ರಯತ್ನ ಮಾಡಿ, ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ನಮ್ಮ ಜನರು ಕರ್ಕೊಂಡು ನಾನೇ ಸುವರ್ಣ ವಿಧಾನಸೌಧ ಗೇಟ್ ಬಂದೆ ಸತ್ಯಾಗ್ರಹ ಮಾಡಕ್ಕೆ ರೆಡಿ ಇದ್ದೀನಿ. ಅಲ್ಲ, ಅವರು ಅಷ್ಟು ಮಟ್ಟಿ ಮಾಡಿದ್ರು ಅಂದ್ರೆ ಎದುರಿಸೋ ಪ್ರಯತ್ನ ಮಾಡ್ತಾರೆ. ಅವಾಗೇನು ಬ್ರಿಟಿಷ್ ಮಾಡ್ತಿದ್ರಲ್ಲ, ಹಂಗೆ ಎದುರಿಸೋ ಪ್ರಯತ್ನ ಮಾಡ್ತಾರೆ. ನಾವು ಬಗ್ಲಿಲ್ಲ. ನೀವು ಪೆಂಡಲ್ ಕಿತ್ಕೊಂಡು ಹೋಗ್ತಾರೆ, ಕಿತ್ಕೊಂಡು ಹೋಗ್ರಿ, ಮೈ ಕಿತ್ಕೊಂಡು ಹೋಗ್ರಿ, ಗೂಡಾರ ಹಾಕೊಂಡು ಕುತ್ಕೊಂಡು ಹೋರಾಟ ಮಾಡ್ತಾರೆ ಅಂತ ಹೇಳಿದ್ಮೇಲೆ ಈಗ ನಮ್ಮೆಲ್ಲರ ಹೋರಾಟ ಮಾಡೋದು ಅವ್ರನ್ನ ಕೊಟ್ಟಾರ. ಇದನ್ನ ಕೊಟ್ಟು ಇದನ್ನ ಕಸ್ಕೊಂಡಾರ. ಈ ರೀತಿ ಮಾಡಕತ್ತ ನಾಳೆ ಇದೇ ಆದೇಶ ವಾಪಸ್ ಪಡ್ಕೊಂಡು ಮತ್ತೆ ಅದಕ್ಕೆ ತೊಂದರೆ ಕೊಡ್ಬೋದು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ನಮ್ಮ ಶಾಸಕರು ಮಾತಾಡಕತ್ತಾರೆ ಡಿ ಸಿ ಅವ್ರ ಜೊತೆಗೆ. ಜಿಲ್ಲಾಧಿಕಾರಿ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಪ್ರಾಮಾಣಿಕವಾದ ಹೋರಾಟಕ್ಕೆ ನ್ಯಾಯ ಕೊಡ್ಲಿ. ಹತ್ತಿಕ್ಕೋ ಪ್ರಯತ್ನ ನಿಮ್ಮ ಹೆಸರು ಚೆನ್ನಾಗೈತಿ, ಒಳ್ಳೆ ಭಾವೈಕ್ಯತೆ ವ್ಯಕ್ತಿ, ಹಿಂದೂ ಮುಸ್ಲಿಂ ಜನಪರ ವ್ಯಕ್ತಿ ಅಂತೇಳಿ ನಿಮ್ಮ ಬಗ್ಗೆ ಭಾಳ ಅಭಿಮಾನ ಇತ್ತು, ಚೆನ್ನಾಗಿ ಹಾಡು ಹೇಳ್ತಾನೆ ಅಂತೇಳಿ ನೀನು ಯಾರ್ದ ಮಾತಾಡ್ಕೊಂಡು ಮಾಡಿದಪ್ಪ ಅಂದ್ರೆ ನಮ್ಮ ಜನರ ಭಾವನೆಯಿಂದ ನಿಮಗೆ ಅಗೌರವ ಬರೋ ಸಾಧ್ಯತೆ ಐತಿ. ಅದನ್ನು ವಾಪಸ್ ಕೊಳ್ಳೋ ಪ್ರಯತ್ನ ಮಾಡಲಿ ಅಂತ ನಾನು ಡಿ ಸಿ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ಜನರಾಗಿರ್ಬೋದು, ನಿಮ್ಮೊಳಗೆ ಹರಿಯುವಂತ ರಕ್ತ ಅದು ಚೆನ್ನಮ್ಮನ ರಕ್ತ, ನಿಮ್ಮೊಳಗೆ ಹರಿಯುವಂತ ರಕ್ತ ಅದು ರೈತ ರಕ್ತ, ನಿಮ್ಮೊಳಗೆ ಹರಿಯುವಂತ ರಕ್ತ ಅದು ಹೋರಾಟದ ರಕ್ತ. ಇಂಥ 100 ಬೆದರಿಕೆಗಳು ಎಂದು ನೀವು ಅಂಜಿಲ್ಲ. ಹಾಗಾಗಿ ನೀವೆಲ್ಲ ಧೈರ್ಯವಾಗಿ ಬನ್ನಿ, ಧೈರ್ಯವಾಗಿ ಪಾದಯಾತ್ರೆ ಮೂಲಕವಾದ ಸಹ ಬಂದು ಸುವರ್ಣ ವಿಧಾನಸೌಧ ಎದುರಲ್ಲಿರ್ತಕ್ಕಂಥ ಆ ಟೊಯೋಟಾ ಶೋರೂಮ್ ಇರ್ತಕ್ಕಂಥ ಪ್ರದೇಶಕ್ಕೆ ನೀವೆಲ್ಲ ಜಮಾವಣೆ ಆಗಿ ಅಲ್ಲಿ ನಾವು ಮಧ್ಯಾಹ್ನ 1 ಗಂಟೆವರೆಗೂ ಪಂಚಮಸಾಲಿ ಸಂಘರ್ಷ ಸಮಾವೇಶ ಮಾಡ್ತೇವೆ. ಆ ಸಮಾವೇಶ ಮುಗಿಯೋದ್ರೊಳಗಾಗೇನೆ ಸರ್ಕಾರ ನಮ್ಮ ಸಮಾಜಕ್ಕೆ 2A ಮೀಸಲಾತಿ ಆದೇಶ ಪತ್ರವನ್ನ, ನಮ್ಮ ಸಮಾಜಕ್ಕೆ OBC ಮೀಸಲಾತಿ ಆದೇಶ ಪತ್ರವನ್ನ ಕೊಡದೆ ಹೋದ್ರೆ ನೇರವಾಗಿ ಹರ ಹರ ಮಹಾದೇವ್ ಅಂತೇಳಿ ವಿಧಾನಸೌಧಕ್ಕೆ ಮುತ್ತಿ ಹಾಕೋ ಪ್ರಯತ್ನಕ್ಕೆ ನಾವೆಲ್ಲರೂ ಸಹ ಸಂಕಲ್ಪ ತೋಡೋಣ ಎನ್ನುವಂತ ಮಾತನ್ನ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಈಗಾಗಲೇ ಮಾಧ್ಯಮ ಮುಷ್ಟಿಮ್ ಹೇಳಿದ್ದೀನಿ, ನೀವು 3 ಲಕ್ಷ ಮಂದಿ ತಡಿಬಹುದು, 30,000 ಮಂದಿ ತಡಿಬಹುದು, 3,000 ಮಂದಿ ತಡಿಬಹುದು, 300 ಮಂದಿನ ತಡಿಬಹುದು. ಕೊನೆ 3 ಜನ ಆದ್ರೂ ಹೊರಗೆಲ್ಲ ಸುವರ್ಣ ವಿಧಾನಸೌಧಕ್ಕೆ ಹೋಗಿ ನಮ್ಮ ಸಂಕಲ್ಪ ಈಡೇರಿಸ್ತೇವೆ, ನಮ್ಮ ಹಕ್ಕನ್ನ ಕೇಳ್ತೇವೆ. ನಮ್ಮ ನ್ಯಾಯವನ್ನ ಕೇಳೋದ್ರ ಮೂಲಕ ನೀವು ಮಾಡಿರ್ತಕ್ಕಂಥ ಅವಮಾನ, ನೀವು ಮಾಡಿರ್ತಕ್ಕಂಥ ನಿರ್ಲಕ್ಷ್ಯವನ್ನ ಖಂಡಿಸ್ತೇವೆ ಅಂತ ಎಚ್ಚರಿಕೆ ಮಾತನ್ನ ಈ ಸಂದರ್ಭ ಹೇಳ್ತಾ, ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಆದೇಶ ಪತ್ರ ಪಡ್ಕೊಂಡು ನ್ಯಾಯಯುತ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಸಮಾಜದ ಜನರ ಪರವಾಗಿ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.